ಶ್ರೀ ಬಾಲಭೈರವೇಶ್ವರ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಖ್ಯಾತ ವಕೀಲರು ಸಮಾಜ ಸೇವಕರಾದ ಶ್ರೀ ಅರವಿಂದ್ ರಾಘವನ್ ರವರು ಪಾಂಡವಪುರ ತಾಲೂಕಿನ ರಾಗಿಮುದ್ದನಹಳ್ಳಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ನಂತರ ಪತ್ರಕರ್ತ ಎನ್ ಕೃಷ್ಣೇಗೌಡ, ಮಧು ಬಿ ಗೌಡ ಬೀರಶೆಟ್ಟಹಳ್ಳಿ, ಮುಖಂಡರಾದ ಹಿರೇಮರಳಿ ವಿಶ್ವೇಶ್ವರಯ್ಯ, ನಂದನ್ ರವರ ಜೊತೆ ಸಾವಯವ ಕೃಷಿಕ ಡಾಕ್ಟರ್ ನಾಗೇಶ್ ರಾಗಿಮುದ್ದನಹಳ್ಳಿ ರವರ ಕೇವಲ 13 ಗುಂಟೆ ಸಾವಯವ ಕೃಷಿ ತೋಟದಲ್ಲಿ ಬೆಳೆದಿರುವ ಹಲವು ಔಷಧಿ ಗುಣಗಳುಳ್ಳ ನೆಲ್ಲಿಕಾಯಿ ಗಿಡ, ಕಿವಿ ಫ್ರೂಟ್, ಹಿರಳಿಕಾಯಿ, ಜಾಯಿಕಾಯಿ, ಚಕ್ಕೆ, ಲವಂಗ, ತುಳಸಿ, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಹನುಮ ಫಲ, ಸೀಬೆ, ಸೇಬು, ಕಿತ್ತಾಳೆ, ವಿಳ್ಳೆದೆಲೆ, ಮೆಣಸು, ಕಾಫಿ, ಗೆಡ್ಡೆ ಗೆಣಸು, ಪಪ್ಪಾಯಿ, ತೆಂಗು, ಅಡಿಕೆ, ಹಲಸು ಸೇರಿದಂತೆ 30ಕ್ಕೂ ಹೆಚ್ಚು ಸಸಿಗಳು ಹಾಗೂ ಮಲೆನಾಡು ಗಿಡ್ಡ ಹಸು, ನಾರಿ ಸುವರ್ಣ ಕುರಿ ತಳಿ, ನಾಟಿ ಕೋಳಿ, ಬಾತುಕೋಳಿ, ಪಾರಿವಾಳ, ಜೇನು ಕೃಷಿ ತೋಟ ವೀಕ್ಷಿಸಿ ತೋಟದ ಮನೆಯಲ್ಲಿ ಮಸಾಲೆ ಚಹಾ ಕುಡಿದು ಕೆಲವು ನಿಮಿಷ ವಿಶ್ರಾಂತಿ ಪಡೆದು ನಂತರ ಬೆಂಗಳೂರಿನ ಕಡೆ ತಮ್ಮ ಪಯಣ ಮುಂದುವರಿಸಿದರು. 15 ದಿನ ಬಿಟ್ಟು ಸುಮ್ಮನೆ ಒಂದು ಕಲ್ಲಾಕಿ ಸಣ್ಣ ಸೌಂಡ್ ಬಂತು, ನೀರು ಇದೆ ಮೋಟ್ರ್ ಬಿಟ್ವಿ. ಮೋಟ್ರ್ ಬಿಟ್ಟಾದ್ಮೇಲೆ ಅದು ಒಂದು 5 ನಾನೇ ಇದನ್ನು ಒಂದು ಸುಮ್ಮನೆ ರೀಚಾರ್ಜ್ ಹಾಕಿ ಮಾಡಬಾರ್ದು ಅಂತ 4 ಅವರ್ಸು ನೋಡ್ತೀನಿ. ಡ್ರಿಪ್ ಬರುತ್ತೆ ಸರ್. ಆಮೇಲೆ ಎಲ್ಲ ಅಲ್ಲಿ ಇದು ಮಾಡ್ತಿದ್ದೀನಿ ಟ್ಯಾಂಕ್. ಇದು 1000 ಲೀಟ್ರ್, ಅದು 2000 ಲೀಟ್ರ್. ಇದಕ್ಕೆಲ್ಲ ಇದನ್ನು ಮಾಡಿ ಪಂಪ್ ಮಾಡ್ಕೊಂಡ್ಬಿಡ್ತೀನಿ. ಬೇಕು ಅಂದರೆ ಮಾಡ್ತೀನಿ. ಆಮೇಲೆ ಇದರಲ್ಲಿ 35 ಡಿಫ್ರೆಂಟ್ ಪ್ಲಾಂಟ್ಸ್. ನೋಡ್ತೀನಿ. ಇದು ಪ್ರತಿಯೊಂದೊಂದು ಗಿಡನೂ ಇದೆ. ಚಕ್ಕೆ, ಡ್ರ್ಯಾಗನ್ ಫ್ರೂಟು, ಮಲೆನಾಡು ಗಿಡ ನಾವೇ ಮಾಡ್ಕೊಂಡು ಇರೋರು ಮಾಡೋದು. ಹೌದು ಸರ್, ಇದೆಲ್ಲ ಜೋಕೆಲ್ಲ ಮಾಡೋದು. ಇದು ಬಂದು ಇದು 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 ಆಪಲ್ ಸರ್ ಮೇಂಟೈನ್ ಮಾಡಿದ. ಇಲ್ಲಿ ನೋಡಿ ಸರ್, ಕುರಿ ಸೆಡ್ಡು 35 ಗಿಡಗಳು ನೆಟ್ಟವರು ಬೇರೆ ಬೇರೆ ಸರ್. ಅದು ನೋಡಿ ಸರ್, 4 ಫಲಗಳಿದೆ ಸರ್. ಇದು ನೋಡಿ ಸರ್, ಇದು ನಾರಿ ಸುವರ್ಣ ಅಂತೇಳಿ 2 ಬರೆಯ. ಅದು ಬೇರೆ ಸುವರ್ಣ ಮರಿಯಣ. ಇದು ನಾರಿ ಸುವರ್ಣ. ನಾರಿ ಅದು ಅದರ ತಳಿನೇ, ಅದು ನಾರಿ ಸುವರ್ಣ. ಸರ್ ಅದು 4 ಇದರಿಂದ ಜೀನಿಂದ ಮಾಡಿದ್ದಾರೆ. ಅದು ನಮ್ಮ ನಾಟಿ, ಆಮೇಲೆ ಬಂಡೂರು ಜೀನ್ ಮಾಡಿ ಅದು ನಾರಿ ಸುವರ್ಣ ಅಂತೇಳಿ ಬರೀ ಇವತ್ತು ನಾನು ಹೊಸ ಮೈಸೂರು ಪತ್ರಿಕೆ ನಾನು ಜೊತೆಗೆ ಈಗ 4 ಲೇಬರ್ ನಾನು 2 ಅವರ್ ಮಾಡಿದ್ದೀನಿ, ನಾನೇ ಮಾಡಿದ್ದೀನಿ. ಏನು ಅನ್ನಿಸ್ತು ಸಾವಯವ ಕೃಷಿ ತೋಟ ನೋಡಿದ್ರಿ, ನಿಮ್ಗೆ ಬೇರೆ ತೋಟಕ್ಕೂ ಈ ತೋಟಕ್ಕೂ ಏನು ನಿಮ್ಗೆ ಏನು ಅನ್ನಿಸ್ತು? ವ್ಯತ್ಯಾಸ ಏನಂದ್ರೆ, ಇದು ಇಲ್ಲಿ ನಮಗೆ ಕಣ್ಮುಂದೆ ಕಾಣ್ತಾ ಇರೋದು ಒಬ್ಬ ವ್ಯಕ್ತಿದು ಡೆಡಿಕೇಶನ್, ಡಿವೋಷನ್, ಶ್ರಮ, ಪರಿಶ್ರಮ, ಎಷ್ಟು ಕಷ್ಟಪಟ್ಟು ಯಾವ್ಯಾವ ಥರ ಬೆಳೆಸ್ಬೋದು. 35 ಗಿಡಗಳು ಬೆಳೆಸಿದ್ದಾರೆ, ಬೇರೆ ಬೇರೆ ಟೈಪಲ್ಲಿ ಬೆಳೆಸಿದ್ದಾರೆ. ಅದು ಬಿಟ್ಟು ಅಲ್ಲಿ ಪೋಲ್ಟ್ರಿ ಥರ ಒಂದು ಶೆಡ್ ಮಾಡ್ಕೊಂಡಿದ್ದಾರೆ, ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದಾರೆ. ಸ್ವಂತ ಕೈಯಲ್ಲೇ ಅವರು ಇದು ಕಟ್ಬಿಟ್ಟು ಕಟ್ಟಡ ಎಲ್ಲ ಕಟ್ಟಿ ಗೋಡೆಗಳು ಅವರೇ ಕಟ್ಕೊಳ್ತಾರೆ. ಈ ಥರ ನಾನು ಎಕ್ಸ್ಪೀರಿಯನ್ಸಲ್ಲಿ ಫಸ್ಟ್ ಟೈಮ್ ಲೈಫಲ್ಲಿ ನೋಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಮಾಡಿ ಒಬ್ಬರೇ ಕೂತ್ಕೊಂಡು ಇಷ್ಟು ಮಾಡಿರೋದು ನೆಕ್ಸ್ಟ್ ಇಂಪಾಸಿಬಲ್. ದೇವ್ರವ್ರು ಚೆನ್ನಾಗಿಟ್ಟಿರಲಿ. ಅವ್ರಿಗೆ ದೇವ್ರ ದಯಿಂದ 13 ಎಕರೆ ಕೊಟ್ಟರು ತಪ್ಪಿಲ್ಲ. ಅದು ಯಾಕೆಂದರೆ ಅವರು ಅಷ್ಟು ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ. ಡೆಡಿಕೇಶನ್ ನೋಡಿ, ಯಾರೂ ನಮ್ಮಲ್ಲಿ ಮಾಡ್ತಿಲ್ಲ. ಬೋರ್ವೆಲ್ ರೀಚಾರ್ಜ್ ಬೋರ್ವೆಲ್ ಯಾರು ಮಾಡಲ್ಲ. ಯಾಕೆ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಅರಿವಿಲ್ಲ. ನೋಡಿ, ಇವತ್ತು ಇನ್ ಕೇಸ್ ನಾವು ಲಾಸ್ಟ್ ಟೈಮು ನಮಗೆ ಜನವರಿಯಲ್ಲಿ ನಾನು ಇಲ್ಲಿ ಕಾಲುವೆಯಿಂದ ಪಂಪ್ ಮಾಡಿದೆ. ಈಗ ನೋಡಿ, ಎಲ್ಲ ಬೋರ್ವೆಲ್ ನಿಂತೋಗಿದೆ. ನಮ್ಮ ಚಿಕ್ಕಪ್ಪುರ ಎಲ್ಲ ನಿಂತೋಗಿದೆ. ಬಟ್ ನಂದು ಬರ್ತಾಯಿದೆ, ನೀರು ಬರ್ತಾಯಿದೆ. ಆಮೇಲೆ ಟೆರೆಸ್ ವಾಟರ್ ನಾನು ಒಳಗಿದ್ದೀನಿ. ಟೆರೆಸ್ ವಾಟರ್ ನೀರು ಒಳಗಿದ್ದೀವಿ. ವೇಸ್ಟೇಜ್ ನೀರು ಗುದ್ದಾಡ್ತೀವಿ ನಾವು. ನಮ್ಮ ಅಂಥದ್ದು ನಾನು ನದಿ ಬಿಟ್ಟೋಯ್ತದೆ, ನೀರು ಬಿಟ್ಬಿಟ್ರೆ ನಾವು ಅದನ್ನು ಇನ್ನೊಂದು ಸೋಪ್ ಪಿಕ್ ಮಾಡಿದ್ವಿ. ಅದನ್ನು ಮಾಡಿದ್ವಿ. ಇಲ್ಲಿ ವೇಸ್ಟೇಜ್ ಎಲ್ಲ ಎರೆ ಗೊಬ್ಬರ ಮಾಡಿದ್ದೀವಿ. ಆಮೇಲೆ ಎರೆ ಜಲ ಮಾಡ್ತೀವಿ, ನೋಡಿದ್ದೀವಿ. ಜೀವಾಮೃತ ಯಾವುದು ಇವತ್ತು 7 ವರ್ಷ ಆಯಿತು. ನೀರು ಸರ್, ನಾನು ಗುಂಡಿ ತೆಗೆದ್ಮೇಲೆ ಮೊನ್ನೆ ಕೋಳಿಗಳು ಹಿಂದೆ ನಿಂತಿದ್ದು
ಯಾಕೆಂದ್ರೆ ಎರೆಹುಳ ತಿನ್ನೋದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಎಸ್ ಹೌದು ವಿತ್ ಪ್ಯಾಷನ್ ಆ್ಯಂಡ್ ವಿತ್ ದ ಗೋಲ್ ಟು ಅಚೀವ್ ಪರ್ಫೆಕ್ಷನ್. ಬೋರ್ಗೆ ಮಳೆ ನೀರು ಕೊಯ್ಲೆಲ್ಲ ಅಳವಡಿಸ್ಕೊಂಡಿದ್ದೀರಿ ಮನೆ. ನಮ್ಮ ಟೆರೆಸ್ ವಾಟರ್ ವೇಸ್ಟ್ ಮಾಡಲಿಲ್ಲ, ನಮ್ದು ವೇಸ್ಟೇಜ್ ನೀರು ವೇಸ್ಟ್ ಮಾಡಲಿಲ್ಲ, ಅದು ಮಣ್ಣು ಯಾಕೆ ಅಂದರೆ ಅದು ಸತ್ವವನ್ನು ಕಳ್ಕೊಂಡು ಒಂದು ಕೆ ಜಿ ಯೂರಿಯಾದಿಂದ ನಾವು 18 kg ಬೆಳೀತಾ ಇದ್ದೀವಿ ಈಗ 30 ವರ್ಷ.